ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ ಹೊಸ ಚರ್ಚೆ. ಲೋಕಸಭಾ ಅಖಾಡದಲ್ಲಿ ಹೊಸ ಚರ್ಚೆ ನಡೀತಾ ಇದೆ. ಆ ಚರ್ಚೆ ಏನು ಅಂದ್ರೆ, ರಾಜಕಾರಣಿಗಳು ದಾಡಿ ಬಿಟ್ರೆ ಅದೃಷ್ಟ ಖುಲಾಯಿಸುತ್ತಾ, ಸಂಕಷ್ಟದ ವೇಳೆ ದಾಡಿ ಬಿಟ್ರೆ ಹೊಡೆಯುತ್ತೆ ಜಾಕ್ ಪಾಟ್, ಇಂಥದ್ದೊಂದು ಚರ್ಚೆ ನಡೀತಾ ಇದೆ. ದಾಡಿ ಬಿಟ್ಟು ಲಕ್ ಖುಲಾಯಿಸಿಕೊಂಡಂತಹ ನಿದರ್ಶನಗಳೂ ಕೂಡ ಇವೆ. ಜೈಲಿಗೆ ಹೋದಾಗ, ರಾಜಕಾರಣದಲ್ಲಿ ಹಿನ್ನಡೆಯಾದಾಗ, ಉನ್ನತ ಹುದ್ದೆಗೆ ಏರಬೇಕು ಅನ್ನುವಂತಹ ಸಂದರ್ಭ ಬಂದಾಗ ದಾಡಿ ಬಿಟ್ರೆ ಲಕ್ ಖುಲಾಯಿಸುತ್ತಂತೆ. ದಯವಿಟ್ಟು ಗಮನಿಸಿ, ಇದು ಒಂದು ದಾಡಿಯ ಕಥೆ. ಹಾಗಾದ್ರೆ ದಾಡಿ ಬಿಟ್ಟು ಗೆಲುವನ್ನ ದಕ್ಕಿಸಿಕೊಂಡವರು ಅಥವಾ ಅದೃಷ್ಟವನ್ನ ಖುಲಾಯಿಸಿಕೊಂಡಂತಹ ನಾಯಕರು ಯಾರು? ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ, ಮತ್ತೊಂದ್ ಕಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇದ್ದಾರೆ, ಮತ್ತೊಂದ್ ಕಡೆ ಡಾಕ್ಟರ್ ಕೆ ಸುಧಾಕರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಮಂತ್ರಕ್ ಮಾವಿನಕಾಯಿ ಉದುರುತ್ತಾ ಅನ್ನೋದ್ ಗಾದೆ, ದಾಡಿ ಬಿಟ್ರೆ ಲಕ್ ಖುಲಾಯಿಸುತ್ತಾ ಅನ್ನೋದು ನನ್ನ ಪ್ರಶ್ನೆ. ಮಧುಸೂದನ್, ವಿದ್ಯಾ, 2024 ಲೋಕಸಭಾ ಕ್ಷೇತ್ರದ ಚುನಾವಣೆ ಎದುರಾಗ್ತಾ ಇದೆ. ಸಾಕಷ್ಟು ಚರ್ಚೆಗಳು ಗರಿಗೆದರಿದೆ. ಅದರಲ್ಲಿ ಹಾಸ್ಯಾಸ್ಪದ ಅನ್ಸಿದ್ರು ಎಲ್ಲೋ ಒಂದ್ ಕಡೆ ನಿಜಾನ ಅನ್ನೋ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ಮಟ್ಟದ ಚರ್ಚೆ ಆಗ್ತಾ ಇದೆ. ನೋಡಿ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಉದಾಹರಣೆ ತಗೊಳ್ಳಿ. ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ತಿಹಾರ್ ಜೈಲ್ಗೆ ಹೋಗಿದ್ರು. ಅಕ್ರಮ ಆಸ್ತಿ ಸಂಪಾದನೆಯ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಂದ ಮೇಲೆ ಅವರ ಲುಕ್ ಚೇಂಜ್ ಆಗಿದೆ. ಏನು ಕಾರಣ ಸಿಗ್ತಾ ಇದೆ? ದಾಡಿ. ಅದಾದ್ಮೇಲೆ KPCC ಅಧ್ಯಕ್ಷರಾದರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟನೆ ಮಾಡಿ ಅಧಿಕಾರಕ್ಕೆ ತಂದರು. ಈಗ ಸರ್ಕಾರದಲ್ಲಿ ಅಂಗ ಆಗಿದ್ದಾರೆ. ಅದರಲ್ಲೂ ಉನ್ನತವಾದಂತಹ ಹುದ್ದೆ, ಉಪಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಇತ್ತೀಚೆಗೆ ನಡೆದಂಥ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಅವರು ಈ ಬಾರಿ ಸೋತರು, ಹಿನ್ನಡೆಯನ್ನು ಅನುಭವಿಸಿದ್ರು. ಅದಾದ ಬಳಿಕ ಅವ್ರ ಲುಕ್ ಚೇಂಜ್ ಆಗಿದೆ, ದಾಡಿ ಬಿಟ್ಟಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ, ಅದೇ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಹಿನ್ನಡೆಯನ್ನು ಅನುಭವಿಸಿದ್ರು, ಅರ್ಥಾತ್ ಸೋತರು. ಅವರು ಕೂಡ ಸೋತ ಬಳಿಕ ದಾಡಿ ಬಿಟ್ಟಿದ್ದಾರೆ. ಈಗ ದಾಡಿ ಬಿಟ್ಟಿರೋರೆಲ್ಲರೂ ಕೂಡ ನೇರವಾಗಿ ಒಂದಲ್ಲ ಒಂದು ಹುದ್ದೆನ ಅಲಂಕರಿಸ್ತಾನೆ ಬರ್ತಾ ಇದ್ದಾರೆ. ಅದರಲ್ಲಿ ಈಗ ಇಬ್ಬರಿಗೆ ನಿನ್ನೆ ಬಿಜೆಪಿಯ ಪಟ್ಟಿ ಏನು ಬಿಡುಗಡೆ ಆಗಿದೆಯೋ ಅದರಲ್ಲಿ ಸೀಟ್ ಸಿಕ್ಕಿದೆ. ಇವತ್ತು ಇಡೀ ಬಿಜೆಪಿಯ ಆಫೀಸ್ನಲ್ಲಿ ಇದೇ ಚರ್ಚೆ, ದಾಡಿ ಬಿಟ್ಟವ್ರಿಗೆ ಉನ್ನತ ಹುದ್ದೆ ಸಿಗತ್ತೆ ಅನ್ನೋದು. ಈ ಮೂಲಕ ನಾವು ಹೇಳಕ್ ಹೊರಟಿರೋದು ಒಂದು ಮೊಟ್ಟೆಯ ಕತೆ ಅಲ್ಲ, ಇದು ಒಂದು ದಾಡಿಯ ಕತೆ. ದಾಡಿನ ಯಾರು ಬಿಡ್ತಾರೆ, ತಮ್ಮ ಲುಕ್ಕನ್ನ ಯಾರು ಬದಲಾಯಿಸ್ಕೊಳ್ತಾರೆ ಕಾಲಕ್ಕೆ ತಕ್ಕಂಗೆ, ಅವ್ರಿಗೆ ಒಂದಷ್ಟು ಅವಕಾಶಗಳು ಒಲಿದು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದು ಕೇವಲ ಚರ್ಚೆ, ಆದರೆ ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ಇದು ಸಾಬೀತಾಗ್ತಿರೋದಂತೂ ಸತ್ಯ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.